ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಸಿಎಂ ಡಿಕೆಶಿ ಮನೆಯ ಮುಂದೆ ಹೈ ಡ್ರಾಮಾ ನಡೀತಾ ಇದೆ. ಪ್ರತಿಭಟನೆಗೆ ಪೊಲೀಸರು ಬ್ರೇಕ್ ಹಾಕ್ತಾ ಇದ್ದಾರೆ. ಬ್ಯಾರಿಕೇಡ್ ಅನ್ನು ಅಳವಡಿಸಿದ್ದಾರೆ. ಪ್ರತಿಭಟನಾಕಾರರನ್ನ ಮುಂದಕ್ಕೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯ ಮುಂದೆ ನಡೀತಾ ಇರುವಂತಹ ಹೈ ಡ್ರಾಮಾ ಇದು. ಎರಡನೆಯ ಹಂತದಲ್ಲಿ, ಎರಡನೆಯ ಪಟ್ಟಿಯಲ್ಲಿ ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ದಿನಕ್ಕೊಬ್ಬರ ಹಾಗೆ ಶಾಸಕರ ಬೆಂಬಲಿಗರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಈಗ ಯಶವಂತರಾಯಗೌಡ ಪಾಟೀಲ್ ಅವರ ಬೆಂಬಲಿಗರು ಪ್ರತಿಭಟಿಸ್ತಾ ಇರೋ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಗೆನೆ ಮುತ್ತಿಗೆ ಹಾಕುವಂತಹ ಪ್ರಯತ್ನ. ಇಂಡಿ ಕ್ಷೇತ್ರದ ಶಾಸಕ ಯಶವಂತಗೌಡಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಒತ್ತಾಯ ಹೆಚ್ಚಾಗಿದೆ. 200ಕ್ಕೂ ಹೆಚ್ಚು ಬೆಂಬಲಿಗರಿಂದ ಡಿಸಿಎಂ ಪರಮೇಶ್ವರ್ ಮನೆಗೂ ಕೂಡ ಮುತ್ತಿಗೆ. ಮಂತ್ರಿ ಸ್ಥಾನ ಕೊಡಬೇಕು ಯಶವಂತರಾಯಗೌಡ ಪಾಟೀಲ್ ಅವರಿಗೆ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಬೆಂಬಲಿಗರು. ಡಿಸಿಎಂ ಪರಮೇಶ್ವರ್ ಅವರ ಮನೆಗೂ ಕೂಡ ಮುತ್ತಿಗೆ ಹಾಕುವಂತಹ ಪ್ರಯತ್ನ ನಡೆದಿದೆ. ಇಂಡಿ ಕ್ಷೇತ್ರದ ಶಾಸಕ ಯಶವಂತರಾಯಗೌಡ ಈ ಹಿಂದೆ ಅವರು ಕೂಡ ಮಾತನಾಡಿದ್ರು, ಸಚಿವನಾಗಿ ನನ್ನನ್ನ ಪರಿಗಣಿಸಬೇಕು. ಈ ಹಿಂದೆ ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಮಂತ್ರಿ ಸ್ಥಾನ ಕೊಡ್ತೀವಿ ಅಂತ. ಅದೇ ರೀತಿ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ಯಶವಂತರಾಯಗೌಡ ಅವರು ಒತ್ತಾಯ ಮಾಡಿದ್ರೆ, ಮತ್ತೊಂದು ಕಡೆ ಅವರ ಬೆಂಬಲಿಗರು ಬೀದಿಗಿಳಿದಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ಮನೆಗೆ ಮುತ್ತಿಗೆ ಹಾಕೋ ಪ್ರಯತ್ನ. ಇಂಡಿ ಶಾಸಕರ ಸಚಿವಗಿರಿಗಾಗಿ ಆಗ್ರಹಿಸಿ ಬೆಂಬಲಿಗರು ನಡೆಸ್ತಾ ಇರುವಂತಹ ಹೋರಾಟದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಮಂತ್ರಿ ಮಾಡಿದ್ದಾರೆ, ಎಂಬಿ ಪಾಟೀಲ್ ಅವರು ನಮ್ಮ ಜಿಲ್ಲೆಯಲ್ಲಿ ಮಂತ್ರಿ ಮಾಡಿದ್ದಾರೆ. ಈಗ ಶಿವನಂದ ಪಾಟೀಲ್ ಕೂಡ ಕೊಡಬೇಕು ಅಂತಿದೆ. ಒಂದೊಳ್ಳೆ ಕೊಟ್ಟಿಲ್ಲ ಅಂದ್ರೆ ತಮ್ಮ ನಡೆ ಏನಿರುತ್ತೆ ಅಂತ ಸರಿ ಸಮಾನ ಮಾಡ್ತಿದ್ದಾರೆ. ಹೈಕಮಾಂಡ್ ನಮ್ಮ ಶಾಸಕರ ನಮ್ಮೆಲ್ಲ ಕಾರ್ಯಕ್ರಮ ಮಾತು ಕೊಟ್ಟಿದ್ದಾರೆ. ಎಂದು ವಿಧಾನಸಭಾ ಹುಟ್ಟ್ಯಾದ 75 ವರ್ಷಗಳ ಎಂದು ಸ್ವಾತಂತ್ರ್ಯ ಸಿಗದ ಇವತ್ತಿನ ನಮ್ಮ ಇಂಡಿ ಮತಕ್ಷೇತ್ರ ಇಡೀ ಕರ್ನಾಟಕ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಕ್ಕೆ ಒಳಗೆ ಹೋಗಿದ್ದೀವಿ. ಅವರು ಸಮಯ ನಮಗೆ 1:15 ನಿಗದಿಪಡಿಸಿದ್ದಾರೆ. 1:15 ನೀವು ಇಂಡಿ ಕ್ಷೇತ್ರದವರು ಎಲ್ಲರೂ ಬಂದು ನಿಮ್ಮ ಏನು ಮನವಿ ಇದೆ ಕೊಡಬಹುದು ಅಂತ ಹೇಳಿದ್ದಾರೆ. ನಾವು 1:15 ಸರಿಯಾದ ಸಮಯಕ್ಕೆ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಈ ಪರಿಣಾಮಕಾರಿಯಾಗಿರ್ತಕ್ಕಂಥ ಈ ಮನವಿಯನ್ನ ನಾವು ಅವರಿಗೆ ಕೊಡ್ತೇವೆ. ಅಲ್ಲಿ ನಮ್ಮ ಶಾಸಕರು ಕೂಡ ಇದ್ರು. 1:15 ನಾನು ಅಲ್ಲಿ ಬರ್ತೀನಿ. ನೀವು ನಮ್ಮ ಶಾಸಕರಿಗೆ ಯಶವಂತರಾಯಗೌಡ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತ ಕಿಶಿಂದ ನಾವು ನಮ್ಮ ಸಿಎಂ ಅವರಿಗೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಮಾಜಿ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವ್ರ ಸಾಹೇಬರು, ಆಮೇಲೆ ನಮ್ಮ ಜಿ ಪರಮೇಶ್ವರ್ ಅವರಿಗೆ ಭೇಟಿಯನ್ನು ಮಾಡಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕಂತ ಕಿಶಿಂದ ಆ ಉದ್ದೇಶದಿಂದ ನಾವು ಎಲ್ಲ ಒಂದು ಸುಮಾರು 2,000 ಜನ, ಯಾಕಂದರೆ 3 ಬಾರಿ ಸತತವಾಗಿ ಅವರು ಆಯ್ಕೆ ಆಗಿದ್ದಾರೆ. ಭಾಳಷ್ಟು ಕೆಲಸಗಳನ್ನು ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ಅದಕ್ಕೆ ನಮ್ಮ ಗಡಿಭಾಗ ನಮ್ಮಲ್ಲಿ ಸುಮಾರು 70 ವರ್ಷದಿಂದ ಸಚಿವ ಸ್ಥಾನ ಸಿಗಲಿಲ್ಲ. ಇನ್ನೂವರೆಗೆ ತನಕ ಸಚಿವ ಸ್ಥಾನ ಸಿಗಲಿಲ್ಲ. ಯಾವುದೇ ಪಕ್ಷ ಆಗಿರ್ಬೋದು. ಈಗ ಸಚಿವ ಸ್ಥಾನ ಅವರು ಕೊಡ್ತಾರಂತ ಕಿಶಿಂದ ಒಂದು ಭರವಸೆಯಿಂದ ಅವರಲ್ಲಿ ಮನವಿ ಮಾಡ್ಕೊಳ್ಳೋಕ್ಕೆ ಬಂದಿದ್ದೇವೆ ನಾವು. ಸಿಎಂ ಡಿಕೆ ಶಿವಕುಮಾರ್ ಮನೆಯ ಮುಂದೆ ಬೆಂಬಲಿಗರ ಶಕ್ತಿ ಪ್ರದರ್ಶನ. ಈ ಸಂದರ್ಭದಲ್ಲಿ ಮನೆಯ ಬಳಿನೇ ಕಾರ್ಯಕರ್ತರ ಮನವೊಲಿಸಿದ್ರು ಸಿಎಂ ಡಿಕೆ ಶಿವಕುಮಾರ್. ನಿಮಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ ಅಂತ ಹೇಳಿ ಅಲ್ಲಿಂದ ಹೊರಟರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಸಿಎಂ ಡಿಕೆ ಶಿವಕುಮಾರ್ ಅವರ ಮನೆ ಮುಂದೆ ಯಶವಂತರಾಯಗೌಡ ಪಾಟೀಲ್ ಬೆಂಬಲಿಗರು ಪ್ರತಿಭಟಿಸ್ತಾ ಇದ್ರು.
ಶಿವಕುಮಾರ್ ಸರ್ಗೆ ನಮ್ಮ ಶಾಸಕರಿಗೆ ಶಿವಕುಮಾರ್ ಸರ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.